ಅಂಡ್ ಈ ಹೀರೋ ವರ್ಷಿಪ್ ಇದನ್ನ ಬಹಳಷ್ಟು ಖಂಡಿಸ್ತೀನಿ ನಾ. ಏನ್ ಮಾಡೋದು? ಮಹಾಂತೇಶ್ ಬಿಳಗಿ ಅವರಿಗೆ ಜೈ, ರವಿಚಂದ್ರನ್ ಅವರಿಗೆ ಜೈ, ರಿಶ್ಚಂತ್ ಅವರಿಗೆ ಜೈ, ಅವರಿಗೆ ಜೈ, ಇವರಿಗೆ ಜೈ. ಎಷ್ಟಂತ ಮಂದಿಗೆ ಜೈ 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 ಅನ್ನೋರು ನೀವು. ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳೋದಿಲ್ಲ, ಉದ್ಧಾರ ಆಗುದಿಲ್ಲ ನೀವು. दूसरों के जय से पहले खुद को जय कहे, दूसरों के जय से पहले खुद को जय कहे, मन को इतनी ಶಕ್ತಿ ದೇನಾ ಮನ್ ವಿಜಯ್ ಕಹೆ ಅಂತ ಹೇಳಿ ಪ್ರಾರ್ಥನಾ ಗೀತೆಯನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೆಲ್ಫಿ ತಗೊಂಡೇನು ಉಪ್ಪು ಹಚ್ಚಿ ನೆಕ್ಕವ್ರನ್ನ ಹೋಗೋದಂತ ಒಂದು ಸೆಲ್ಫಿ ತಗೊಳ್ಳೋದಂತ. ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಹಾಕಿರಿ, ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು, ಎಷ್ಟಂತ ಮಂದಿ ಮೇಲೆ. ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್? ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್? ನಿಮ್ಮಲ್ಲಿ ಮೋಟಿವೇಶನ್, ನಿಮ್ಮಲ್ಲಿ ಸ್ಪಿರಿಟ್, ಕೆಚ್ಚು ರೊಚ್ಚು ಏನೂ ಇಲ್ಲನ? ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್. ಅದು ಐತೆ ಇಲ್ಲ ಮೊದಲು ಚೆಕ್ ಮಾಡ್ಕೋಬೇಕು, ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು. ಬರೇ ಹೋಗುದಂತ ಚಲೋ ಚಲೋ ಯಾರ್ತಾರ ಅದು ಸೆಲ್ಫಿ ಇಟ್ಕೊಳ್ಳೋದಂತ, ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡುವಂತ. ಮುಂದೆ ಎಲ್ಲಿ ಹೊಂಟಿರಿ ನೀವೆಲ್ಲ? ಯು ಆರ್ ಆಲ್ ಗೋಯಿಂಗ್ ಇನ್ ಅ ವೆರಿ ವೆರಿ ರಾಂಗ್ ವೇ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು. It has destroyed your career, your life beyond repair. There are some people who become restless if they don't see WhatsApp or Facebook within 1 hour. ಒಂದು ತಾಸು ಅದನ್ನು ನೋಡೋದು ಬಿಟ್ರೆ ಅಂದ್ರೆ ರೆಸ್ಟ್ಲೆಸ್ ಆಗ್ತಾರ, ಹುಚ್ಚಾಗ್ತಾರ. ಇದು ಈ ಜಗತ್ತಿನ ಹೊಸ ಕಾಯಿಲೆ. ನಮ್ಮ ಅಳಿಯಾಗಿ ಹೇಳಿದೆ, ವಾಟ್ಸಪ್ ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ. ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು, ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು, ಇರ್ಲಿಕ್ಕಂದ್ರೆ ಏನೂ ಇಲ್ಲ. ಎಲ್ಲವೂ ನೀನು ಏನೈತೆಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದ್ಬೇಕು, ಇದು ಮಾಡಬೇಕು ಅಂತ. ಯಾಕಂದ್ರೆ ಮನಸ್ಸು ಬಹಳ ಮಂಗ್ಯ ಇದ್ದಂಗ. ನೋಡ್ಕೋತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆಡ್ ಬರ್ತಿರ್ತಾವ, ಅದ್ರಾಗ ಬಹಳ ಕೆಟ್ಟದು. ಸೋಷಿಯಲ್ ಮೀಡಿಯಾ ಅಟ್ರಾಕ್ಟ್ ಮಾಡ್ತದ, ಡಿವಿಯೇಟ್ ಮಾಡ್ತದ. ಆಡ್ ಬರ್ತಿರ್ತಾವ, ಒತ್ತಿದ ಕೂಡ ಮತ್ತೊಂದು ಹೋಗಿ 1 ತಾಸು 2 ತಾಸು ಹೋಗೇ ಬಿಡ್ತದ. ಎದಕ್ಕೆ ಬೇಕದು? ಅವ್ರು ಹೇಳಿದಂಗ ನಾವು 100% ಜ್ಞಾನಕ್ಕಾಗಿ ನಾನು ಸೋಷಿಯಲ್ ಮೀಡಿಯಾನ ಬಳಸ್ತೇನೆ, ನಾನು ಇಂಟರ್ನೆಟ್ ಬಳಸ್ತೇನೆ, ನನ್ನ ಈ ನೆಟ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಬಹಳಷ್ಟು ಧೈರ್ಯ, ನಿಮ್ಮ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ. ಇರ್ಲಿಕ್ಕಂದ್ರೆ ಇವತ್ತ ಒಂದು ಬೇಸಿಕ್ ಸೆಟ್ ತಗೊಳ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಡಿಸ್ಟ್ರಾಯಿಂಗ್. ನನ್ನ ಕೌಟುಂಬಿಕ ಜೀವನದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು ಇದ್ದು, ನಾನು ಎಲ್ಲರನ್ನು ಬದುಕಬೇಕಾಗಿತ್ತು, ಎಲ್ಲರಿಗೂ ರೊಟ್ಟಿ ತಿನ್ನಿಸಿ ಆಮೇಲೆ ತಿನ್ನಬೇಕಾಗಿತ್ತು, ಎಲ್ಲರನ್ನು ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು. ನಾನು ಒಬ್ಬನ ಆಗಿಬಿಡುನು ಅಂತ ಹೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ, ಏನೋ ಆಗಿರ್ತಿದ್ದೆ, ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ. ಆದ್ರೆ ನೋಡಾಕ ನಮ್ಮವ್ವ ಇರ್ತಿದ್ದಿಲ್ಲ, ನಮ್ಮ ಅಣ್ಣತಮ್ಮ ಇರ್ತಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಆದ್ರೆ ನಮ್ಮವ್ವನ್ ಜೀವಂತ ಇಟ್ಕೊಂಡು ಇವತ್ತ ನಮ್ಮವನ್ನ ನನ್ನ ಮನೆಯೊಳಗೆ ಇಟ್ಕೊಂಡು ಪ್ರತಿಯೊಂದನ್ನು ದಿನಾಲೂ ಹೊರಗೆ ಬರೋ ಮುಂದೆ ನಾ ಹೋಗಿ ಬರಲೇ ಅಂತ ಹೇಳ್ತೀನಿ. ಅಂದ್ರೆ ನಾನು ಕೋಟ್ ಹೆಂಗೈತ್ ನೋಡ್ಬೆ ಅಂತ ತೋರಿಸಿ ಬರ್ತೀನಿ ಆಕಿಗೆ. ದಿನಾ ಒಂದ್ ನಮ್ಮನೆ ಕೋಟು. ಖುಷಿ, ತಾಯಿಗೆ ಖುಷಿ. ಅವ್ರನ್ನೆಲ್ಲ ಜೀವಂತಿಟ್ಟು ನಾನು ಆದೆ. ಅದಕ್ಕೆ ಆ ಟೈಮ್ನೊಳಗೆ ಬಹಳ ಕಷ್ಟ ಬಂದು ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗ್ಲಿಲ್ಲ. ಡಿಪ್ರೆಷನ್ಗೆ ಹೋಗಿದ್ದೆ, ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿದ್ದೆ. ಇನ್ನೇನು ಸೈಕಿಯಾಟ್ರಿಸ್ಟ್ ಕಡೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು, ಅಷ್ಟು ಡಿಪ್ರೆಷನ್ಗೆ ಹೋದವ. ಮತ್ತು ಮೇನ್ ಸ್ಟ್ರೀಮಿಗೆ ಬಂದು ಅಭ್ಯಾಸ ಮಾಡಿ KS ನೊಳಗ ಚಲೋ ರ್ಯಾಂಕ್ ಬಂತು, ಚಲೋ ಮಾರ್ಕ್ಸ್ ಬಂದು. AC ಆದ್ರೇನು ಅದೇನು ಕೇಡಾಗುದಿಲ್ಲ, ಮುಂದೊಂದ್ ದಿವಸ IAS ಆಗ್ಬಹುದು ಅಂತ ಹೇಳಿ 28 ವರ್ಷ